ಇಷ್ಟು ದಿನ ಲೋಕಸಭಾ ಚುನಾವಣೆ ಇದ್ದಿದ್ದರಿಂದ ಬಿಬಿಎಂಪಿಯವರು ಕೂಡ ಸ್ವಲ್ಪ ಸುಮ್ಮನಾಗಿದ್ದರು. ಆದರೆ ಈಗ ಮತ್ತೆ ಅಲರ್ಟ್ ಆಗಿದೆ. ತೆರಿಗೆ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥವರಿಗೆ ಬಿಸಿ ಮುಟ್ಟಿಸೋದಕ್ಕೆ ಪಾಲಿಕೆ ಮುಂದಾಗಿದೆ. ನಗರದಲ್ಲಿ ಪ್ರತಿಷ್ಠಿತ ಕಂಪನಿಗಳು, ವ್ಯಕ್ತಿಗಳು ಸೇರಿದಂತೆ ಅತಿ ಹೆಚ್ಚು ತೆರಿಗೆ ಬಾಕಿ ಉಳಿಸ್ಕೊಂಡಿರುವ 50 ಜನರು 136ಕ್ಕೂ ಹೆಚ್ಚು ಕೋಟಿ ರೂಪಾಯಿ ತೆರಿಗೆ ಪಾವತಿ ಮಾಡಬೇಕಾಗಿದೆ. ಈಗಾಗಲೇ ಒಂದು ರೌಂಡ್ ನೋಟಿಸ್ ಕೂಡ ನೀಡಲಾಗಿದೆ. ನೋಟಿಸ್ ರೆಸ್ಪಾನ್ಸ್ ಮಾಡದವರಿಗೆ ಪಾಲಿಕೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದೆ. ಅತಿ ಹೆಚ್ಚು ತೆರಿಗೆ ಬಾಕಿ ಉಳಿಸ್ಕೊಂಡಿರುವವರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಈ ತಿಂಗಳ ಒಳಗೆ ತೆರಿಗೆ ವಸೂಲಿಗೆ ಮುಂದಾಗಿದೆ. ಅಲ್ಲದೆ ತೆರಿಗೆ ಬಾಕಿ ಇರುವವರು ಕಟ್ಟದೇ ಇದ್ದರೆ ಕಂಪನಿಗಳಿಗೆ ಬೀಗ ಕೂಡ ಬೀಳುತ್ತಂತೆ. ಜೊತೆಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಡಿ ಪಾವತಿಗೆ ಜುಲೈ 31ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ತೆರಿಗೆ ಬಾಕಿ ಉಳ್ಕೊಂಡಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಪಶ್ಚಿಮ ವಲಯದಲ್ಲಿ 35.78 ಕೋಟಿ, ಬೊಮ್ಮನಹಳ್ಳಿನಲ್ಲಿ 31.80 ಕೋಟಿ, ದಾಸರಹಳ್ಳಿನಲ್ಲಿ 25.10 ಕೋಟಿ, ದಕ್ಷಿಣ ವಲಯದಲ್ಲಿ 12.56 ಕೋಟಿ, ಮಹದೇವಪುರ ವಲಯದಲ್ಲಿ 8.69 ಕೋಟಿ, ಪೂರ್ವ ವಲಯದಲ್ಲಿ 8.54 ಕೋಟಿ, ರಾಜರಾಜೇಶ್ವರಿ ನಗರ ಮತ್ತು ಯಲಹಂಕ ಎಲ್ಲ ಕಡೆನೂ ಬ್ಯಾಲೆನ್ಸ್ ಇದೆ. ಅದನ್ನು ಬಿಡುಗಡೆ ಮಾಡಿದ್ದಾರೆ. ಆದಷ್ಟು ಬೇಗ ಕಟ್ಟಿಸ್ಕೋತಾರಂತೆ.